ಕಾರ್ತಿಕ್ ಒಂದು ಫೇಕ್ ಫ್ರೆಂಡ್ಶಿಪ್ ಅಲ್ಲಿ ಲಾಕ್ ಆಗಿದ್ದಾನೆ. ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ, ಕಾರಣ ಕೊಡೋದು ಹೀಗೆ ಮೈಕಲ್, ಹೀಗೆ ಅಂತ ಹಳ್ಳಿ ಫ್ಲೇವರ್ ನ ಹಿಂದೆ ಇಟ್ಕೊಂಡು ಗೇಮ್ ಆಡ್ತಿರೋದು. ಮೈಕಲ್ ಕಾರಣವೇ ಇಲ್ಲದೆ ಒಪಿನಿಯನ್ ಹೇರೋಕ್ ಬರ್ತಾ ಇದಾರೆ. ಬಂದೇ ಬಿಡ್ತು ನಾಮಿನೇಷನ್ನ ಗುಮ್ಮ, ಸದಸ್ಯರಿಗೆ ಮಸಿ ನೀರಿನ ಸ್ನಾನ. ಈ ವಾರದ ನಾಮಿನೇಷನ್ ಗುಮ್ಮ ಮತ್ತೆ ಬಂದೇ ಬಿಟ್ಟಿದೆ. ಅದಕ್ಕೆ ಇರೋ ಚಟುವಟಿಕೆ ಕೂಡ ಈ ಬಾರಿ ಭಿನ್ನವಾಗಿದೆ. ಈ ಚಟುವಟಿಕೆಯಲ್ಲಿ ಕುರ್ಚಿಯಲ್ಲಿ ಸದಸ್ಯರು ಕೂತ್ಕೋಬೇಕು. ಎದುರು ನಿಂತಿರುವ ಸದಸ್ಯರಲ್ಲಿ ಯಾರಿಗೆ ಕುರ್ಚಿಯಲ್ಲಿ ಕೂತಿರುವ ಸದಸ್ಯರು ನಾಮಿನೇಟ್ ಆಗಬೇಕು ಅನಿಸುತ್ತೋ ಅವರು ಬೋರ್ಡನ್ನು ಎತ್ತಿ ಸೂಚಿಸಬೇಕು. ಆಮೇಲೆ ಮಸಿ ನೀರನ್ನು ಅವರ ಮೇಲೆ ಸುರಿಬೇಕು. ಕೊನೆಗೆ ಅತಿ ಹೆಚ್ಚು ಸದಸ್ಯರಿಂದ ಸೂಚಿತರಾದವರು ನಾಮಿನೇಟ್ ಆಗ್ತಾರೆ. ಈ ಚಟುವಟಿಕೆಯಲ್ಲಿ ಮೈಕಲ್ ಅವರು ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದರು. ಆದರೆ ಅವರು ಕೊಟ್ಟ ಕಾರಣ ಕಾರ್ತಿಕ್ಗೆ ಸೂಕ್ತ ಅನ್ನಿಸ್ಲಿಲ್ಲ. ಹಾಗಾಗಿ ಅದೇ ಕಾರಣ ಇಟ್ಕೊಂಡು ಕಾರ್ತಿಕ್ ಕೂಡ ಮೈಕಲ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಹಾಗೆಯೇ ಸಂಗೀತ, ಪ್ರತಾಪ್ ಸೇರಿದಂತೆ ಹಲವರ ಹೆಸರುಗಳು ಸೂಚಿತಗೊಂಡಿವೆ. ಯಾರ ಹೆಸರು ಹೆಚ್ಚು ಸಲ ಸೂಚಿತಗೊಳ್ಳುತ್ತೋ ಅವರೆಲ್ಲ ನಾಮಿನೇಟ್ ಆಗ್ತಾರೆ. ಆದರೆ ಇಲ್ಲಿ ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬಿಗ್ ಬಾಸ್ ಮನೆ ದಿನೇ ದಿನೇ ಬಿಸಿ ಹೆಚ್ಚಿಸಿಕೊಳ್ತಾ ಇದೆ. ಯಾಕಂದರೆ ಇದ್ದವರೆಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಕಂಟೆಂಡರ್ಗಳು. ಇವರಲ್ಲಿ ಯಾರನ್ನು ಹೊರಗೆ ಕಳಿಸ್ಬೇಕು ಅಂದರೂ ಕೂಡ ನಾಮಿನೇಟ್ ಮಾಡಿ ನಂತರ ಟಾಸ್ಕ್ನಲ್ಲಿ ಗೆದ್ದು ಸೋತು ಈ ಎಲ್ಲ ಟೆನ್ಷನ್ಗಳಲ್ಲಿ ಯಾರು ಹೊರಗಡೆ ಹೋಗ್ತಾರೆ, ಹೊರಗಡೆ ಹೋಗೋದಕ್ಕೆ ಯಾರು ಅಷ್ಟು ವೀಕ್ ಆಗಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ನಾಮಿನೇಷನ್ ಟಾಸ್ಕ್ನಲ್ಲಿ ಬಂದಿರೋದು. ಹಾಗಾಗಿ ಈ ವಾರವಂತೂ ಮತ್ತಷ್ಟು ಬಿರುಸಿನ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ಇವತ್ತು ಯಾರು ನಾಮಿನೇಟ್ ಆಗ್ತಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಹೆಚ್ಚಾಗ್ತಾ ಇದೆ.